ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿ ಡ್ರಾಪ್ 12 ವೋಲ್ಟಲ್ಲಿ ವಿ ಡ್ರಾಪ್ ಹೇಗೆ ಮಾಡೋದು ಅದನ್ನು ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಮಗೆ ಮುಖ್ಯವಾಗಿ ಬೇಕಿರುವಂಥದ್ದು ನಾನು ಇಕ್ವಿಪ್ಮೆಂಟ್ ಹೇಳ್ತೀನಿ. ಶೋಲ್ಡರ್ ಗನ್ ಬೇಕು, ಹಾಗೆ ನಿಮಗೆ ಬ್ಲೋವರ್ ಬೇಕಾಗುತ್ತೆ, ಯಾಕಂದರೆ ಸ್ಲೀವ್ಗಳನ್ನು ಮೆಲ್ಟ್ ಮಾಡಲಿಕ್ಕೆ ಬ್ಲೋವರ್ ಬೇಕಾಗುತ್ತೆ. ಅದರಲ್ಲೂ ನಾನು ಇಲ್ಲಿ ಯೂಸ್ ಮಾಡಿರೋದು ನಿಮಗೆ ವಿ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ವಿ ಶೇಪಲ್ಲಿ ನಾನು 2 ಬಲ್ಪಿಂದ ತೊಗೊಂಡಿದ್ದೆ. ಎರಡಿಂದ ನಿಮಗೆ ಒಂದು RGB ಇದೆ, 2 ಆದ ನಂತರ 3 ಅದಕ್ಕೆ 4 ಅದಕ್ಕೆ 5 6 7 8 ಆದ ನಂತರ ನಿಮಗೆ ಮತ್ತೆ 7 ಬರುತ್ತೆ, 6 ಬರುತ್ತೆ, 5 ಬರುತ್ತೆ. ಈ ಥರ ಅಂದರೆ ವಿ ಶೇಪಲ್ಲಿ ಬರುತ್ತೆ. 12 ವೋಲ್ಟಲ್ಲಿ ತುಂಬ ಟೈಪಲ್ಲಿ ಮಾಡ್ಬೋದು. ಯಾವ ಥರ ನಿಮ್ಗೆ ಯಾವ ಥರ ಇಷ್ಟ ಇದೆ ಆ ಥರ ಬೇಕಾದ್ರೆ ಮಾಡ್ಬೋದು. ಅದರಲ್ಲಿ ನಾನು ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ 4 ನಿಮಗೆ ಗ್ರೀನ್ ಕಲರ್ ಸಿಗುತ್ತೆ. ಒಂದು RGB, ಇದು 12 ವೋಲ್ಟ್ ಇದೆ, RGB. ಇದರಲ್ಲಿ ನಮಗೆ ಬೇಕಾದ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ. ಹಾಗೆ ನಾನು ನಿಮಗೆ ಇದ್ರ ಬಗ್ಗೆ ಹೇಗೆ ಮಾಡೋದು ಏನು ಎಲ್ಲ ವಿಚಾರನ ಇದೇ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಈ ಥರದ್ದು ಏನಾದರೂ ಇಕ್ವಿಪ್ಮೆಂಟ್ಸ್ ಬೇಕಾದರೆ ನಮ್ಮಲ್ಲೇ ಎನ್ಕ್ವೈರಿ ಮಾಡಿದರೆ ನಿಮ್ಗೆ ಒಳ್ಳೆ ಕ್ವಾಲಿಟಿಯ ಮಟೀರಿಯಲ್ಸ್ ಕೂಡ ಸಿಗುತ್ತೆ. ಇದನ್ನು ಯಾವ ಥರ ಮಾಡ್ಕೊತ ಹೋಗ್ತೀನಿ, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊತ ಹೋಗ್ತೀನಿ. ಹಾಗೆ ನೀವೇನಾದ್ರು ಹೊಸದಾಗಿ ಈ ಚಾನಲ್ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಿಗೆ ಯೂಸ್ ಇದೆ ಅಂತ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ 10 ಬಲ್ಬ್ ಇದೆ. 1 2 3 4 5 6 7 8 9 10. ಇವಾಗ ಇಲ್ಲಿ ಡ್ರಾಪಿಂಗ್ ನೀವು ನೋಡ್ಬೋದು. ಅದ್ರ ಜೊತೆ ಇಲ್ಲಿ ನೋಡಿ, ಇಲ್ಲಿ 3 ಬಲ್ಬ್ ಗ್ರೀನ್ ಇದೆ. ಹಾಗೆ ನಾವು ಲಾಸ್ಟಿಗೆ RGB ಹಾಕಿದ್ದೀವಿ. ಸೊ ಜಸ್ಟ್ ಇದು ಬ್ಲಿಂಕಿಂಗ್ ಆಗುತ್ತೆ ಅಷ್ಟೇ. ಸೊ ನಿಮಗೆ ಈ ಥರ ಇವಾಗ ಇಲ್ಲಿ 4 ಇದ್ದರೆ 5 6 7 ಆದಂಥ 6 5 4 ಈ ಥರ ಡ್ರಾಪಲ್ಲಿದೆ. ನೆಕ್ಸ್ಟ್ ನಮಗೆ ರೆಡ್ ಕಲರಲ್ಲಿ 10 ಬಲ್ಪನ್ನು ಹಾಕಿದ್ದೀವಿ. ನೀವು ಡೈರೆಕ್ಟಾಗಿ ಈ ಥರ ನೋಡ್ಬೋದು. ನೈಟ್ ಆನ್ ಮಾಡ್ದಂಗೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೀವು ಸ್ಪೆಷಲಾಗಿ ನೋಡ್ಬೋದು, 2 ವಯರ್ ಇರುತ್ತಲ್ಲ, ಪ್ಲಸ್ ಮೈನಸ್ ವಯರನ್ನು ನಾವು ಪ್ರತಿ ಬಲ್ಪಿಗೂ ಪ್ಲಸ್ ಮೈನಸ್ ವಯರನ್ನು ನಾವು ಇಲ್ಲಿ ಶೋಲ್ಡರ್ ಮಾಡಿ ಹಾಕಿದ್ದೀವಿ. ಅದು ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾವು ಏನು SMPS ಹಾಕ್ತೀವಿ ಅಂದರೆ ನಾವು ರೆಗ್ಯುಲರಾಗಿ 400 ಹಾಕ್ತೀವಿ. ಇದು 400 ಬೇಕಂತಿರಲ್ಲ. ಸೊ ಆದರೂ ನಾವು 400 ಹಾಕಿದ್ರೆ ವಿತ್ ಪ್ಯಾನ್ ಇರೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ, ಏನು ನಿಮಗೆ ಫಾಲ್ಟ್ ಬರೋಲ್ಲ. ನೀವು ಬಲ್ಪನ್ನು ನಾವಿಲ್ಲಿ ಕ್ಯಾಪನ್ನು ಹಾಕಿದ್ವಿ, ಅದನ್ನು ಕೂಡ ನೀವು ನೋಡ್ಬೋದು. ಎಲ್ಲ ಮಾಡೋಕ್ಕಿಂತ ಮೊದಲು ನಾವು ಇದಕ್ಕೆ ನಮ್ಗೆ ಬೇಕಾದ ಸೈಜಲ್ಲಿ ಇಟ್ಕೊಂಡು ಮೊದಲು ಟೈ ಹೊಡ್ಕೊಳ್ಬೇಕಾಗತ್ತೆ. ಎಲ್ಲದೂ ನಾವು ಕರೆಕ್ಟಾಗಿ ಒಂದು 10 ಇಂಚಿಗೆ ಅಥವಾ 12 ಇಂಚಿಗೆ ಅಥವಾ 8 ಇಂಚಿಗೆ ನಾವು ಮೊದಲು ಸೆಟ್ ಮಾಡಿಕೊಂಡು ಟೈ ಮೊದಲು ಹೊಡ್ಕೊಳ್ಬೇಕಾಗತ್ತೆ. 2 ವಯರ್ ಇಟ್ಕೊಂಡು ಅದಕ್ಕೂ ಮೊದಲು ಸ್ಲೀವನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ಲೀವನ್ನು ಮೊದಲು ಇಟ್ಕೊಂಡು ನಂತರ ಬಲ್ಪನ್ನು ನಾವು ಸೆಟ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಮಗೆ ಪಾಸಿಟಿವ್ ನಾವು ಎಲ್ಲಿ ಶೋಲ್ಡರ್ ಮಾಡ್ತೀವಿ ಅಲ್ಲಿ ಪಾಸಿಟಿವ್ನೇ ಬರಬೇಕು ಸ್ಲೀವ್ಸು. ಹಾಗೆ ನೆಗೆಟಿವ್ ಏನಿರುತ್ತೆ ಸ್ಲೀವನ್ನು ಅಲ್ಲೇ ನಾವು ಹಾಕಬೇಕಾಗತ್ತೆ. ಅದಕ್ಕಿಂತ ಮೊದಲು ನಾವು ಪ್ಲಸ್ ಮೈನಸ್ ವಯರಲ್ಲಿ ನಾವು ಸ್ಲೀವ್ಗಳನ್ನು ಮೊದಲೇ ನಾವು ಒಳಗೆ ಹಾಕ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನು ನಮ್ಮ ಲೆಕ್ಕ ಇರುತ್ತೆ. ಎಷ್ಟು 30 ಡ್ರಾಪ್ ಇದ್ದರೆ 30 ಸ್ಲೀವ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಪ್ಲಸ್ ಮೈನಸ್ ಎರಡಕ್ಕೂ ಹಾಕ್ಕೊಳ್ಬೇಕಾಗತ್ತೆ. ನಾವು ಹಾಗೆ ಗ್ಯಾಪ್ ಮಾಡ್ಕೊತ ನಾವು ಬಲ್ಪನ್ನು ಸೆಟ್ ಮಾಡ್ಕೊತ ಬರಬೇಕಾಗತ್ತೆ. RGBನ ನಮಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿಕೊಂಡು ನಂತರ ಅದನ್ನು ಜಾಯಿನ್ ಮಾಡಬೇಕು. ನಮಗೆ ಇಲ್ಲಿ ನೋಡಿ ಇದೇ ಥರ ನಾವು ಮಾಡ್ಕೊಳ್ಬೇಕಂತ ಹೇಳಿದ್ರೆ ನಮಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟನ್ನೇ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲೇದಾಗಿ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಜಾಯಿನ್ ಮಾಡಬೇಕು. ಇದರಲ್ಲಿ ನಮಗೆ ಈ ಥರ ರೆಡ್ ಲೈನ್ಸ್ ಬಂದಿರುತ್ತಲ್ಲ, ಅದರಲ್ಲಿ ಪಾಸಿಟಿವ್ ಆಗಿರುತ್ತೆ. ಏನೂ ಬಂದಿಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ಆಗಿರುತ್ತೆ. ನಾವು ಇದನ್ನು ಅದೇ ಲೈನ್ ಪ್ರಕಾರನೇ ನಾವು ಇದಕ್ಕೆ ಶೋಲ್ಡ್ರ್ ಕೂಡ ಮಾಡ್ಕೊಳ್ಬೇಕು. ಸ್ವಲ್ಪ ಉಲ್ಟಾ ಆಯಿತು ಅಂತ ಹೇಳಿದ್ರೆ ನಿಮಗೆ ಈ ಸೆಟ್ ಆನ್ ಆಗೋಲ್ಲ. ನೀವು ಇದನ್ನು ಯಾವುದೇ ಕಲರ್ ಬೇಕಾದ್ರೆ ಜಾಯಿನ್ ಮಾಡ್ಕೊಂಡು ತೊಗೋಬೋದು. ವೈಟು, ವಾರ್ಮ್, ಬ್ಲೂ, ಗ್ರೀನ್, ರೆಡ್, ಪಿಂಕು, ಯೆಲ್ಲೋ ಎಲ್ಲ ಕಲರಲ್ಲೂ ಇದನ್ನು ಜಾಯಿನ್ ಮಾಡ್ಕೊತ ಹೋಗ್ಲಿಕ್ಕಾಗುತ್ತೆ. ಸ್ನೇಹಿತರೆ, ನಾವು 12 ವೋಲ್ಟನ್ನು ಸಿಂಗಲ್ ಕಲರ್ ವಿ ಶೇಪ್ ತೋರಣ ಮಾಡಲಿಕ್ಕೆ ಆಲ್ರೆಡಿ ನಾವು ಎಲ್ಲ 3 ಬಲ್ಪು 4 ಬಲ್ಪು 5 ಬಲ್ಪು 6 ಬಲ್ಪು ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಎಂಡಲ್ಲಿ RGB ಹಾಕಿದೆ. ಇದು RGB 12 ವೋಲ್ಟಲ್ಲಿ RGB. ನಾವು ಪ್ರತಿಯೊಂದನ್ನು ಈ ಸ್ಲೀವ್ ಹಾಕ್ಕೊಂಡು ನಾವಿಲ್ಲಿ ವಯರ್ ಶೋಲ್ಡರ್ ಮಾಡಬೇಕಾಗುತ್ತೆ. ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಕೆಲವೊಂದು ಸರಿ ಗಮ್ಟೆ ಬೇಕಾದ್ರೆ ಹೊಡಿಬೋದು, ಅಂದರೆ ಇನ್ಸುಲೇಷನ್ ಟ್ಯಾಪ್ ಬೇಕಾದ್ರೆ ಹೊಡಿಬೋದು. ಹಾಗೆ ನಾನು ಇವಾಗ ಅದು ಯಾವ ಥರ ಮಾಡಬೇಕು ಅದನ್ನು ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನಿಮಗೆ 4 ಬಲ್ಪ್ ಇದೆ. 4 ಬಲ್ಪ್ ಎಂಡಲ್ಲಿ ನಾವು ಸಿಂಗಲ್ RGB ಸೆಟ್ಟನ್ನು ಕುಳಿಸ್ಬೇಕು. ಅಲ್ಲಿ ನಾನು ಇದು ಕಟ್ ಮಾಡ್ಕೊಂಡಿದ್ದೆ. ಮೊದಲು ಇದು ನೀಟಾಗಿ ಸ್ಕಿನ್ ತೊಗೊಳ್ಬೇಕಾಗತ್ತೆ.
ಇದನ್ನು ನಾವು ಕರೆಕ್ಟಾಗಿ ಸ್ಕಿನ್ ತೊಗೊಳ್ಬೇಕು. ನಂತರ ನಾವು ಸ್ಲೀವ್ಗಳನ್ನು ಹಾಕಬೇಕಾಗುತ್ತೆ. ಇದರಲ್ಲಿ 2 mm 3 mm 4 mm ಈ ಥರ ಸ್ಲೀವ್ಗಳು ಬರ್ತವೆ. ಸೊ ಸ್ಲೀವನ್ನು ನಾವು ಮೊದಲು ಹಾಕ್ಕೊಳ್ಬೇಕು. ಸ್ಲೀವನ್ನು ಹಾಕ್ಕೊಂಡು ಇಲ್ಲಿ ಪ್ಲಸ್ ಮೈನಸ್ ಸರಿಯಾಗಿ ನೋಡಿಕೊಂಡೇ ಶೋಲ್ಡರ್ ಮಾಡಬೇಕಾಗತ್ತೆ. ಇಷ್ಟಾದ ನಂತರ ನಾವು ಲೈಟಾಗಿ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಬೇಕು. ನಂತರ ಶೋಲ್ಡರ್ ಮಾಡಬೇಕಾಗತ್ತೆ. ಶೋಲ್ಡ್ರ್ ಆದ ನಂತರ ಪರ್ಫೆಕ್ಟಾಗಿ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ ನಂತರ ಸ್ಲೀವನ್ನು ಜಾರಿಸ್ಬೇಕಾಗತ್ತೆ. ಎಲ್ಲದು ಕಂಪ್ಲೀಟ್ ಆದ ನಂತರ ನಾವು ಬ್ಲೋವರಿಂದ ಜಸ್ಟ್ ಹೀಟ್ ಅಪ್ಲೈ ಮಾಡಬೇಕಾಗತ್ತೆ. ಜಸ್ಟ್ ಹೀಟ್ ಅಪ್ಲೈ ಮಾಡಿದರೆ ಇವಾಗ ವರ್ಕ್ ಕಂಪ್ಲೀಟ್ ಆಗುತ್ತೆ. ನಾವು ನಂತರ ಇದೇ ಥರ ಟೈಯನ್ನು ಹೊಡೆದು ಇದನ್ನು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ನಾನು ಅದನ್ನೆಲ್ಲನೂ ಇಲ್ಲಿ ಫುಲ್ ಸೆಟ್ ಮಾಡ್ಕೊಂಡಿದ್ದೆ. ಇದೇ ಥರ ಎಲ್ಲದಕ್ಕೂ ಸ್ಲೀವ್ ಹಾಕಿ ಶೋಲ್ಡರ್ ಕೂಡ ನಾನು ಮಾಡಿದ್ದೆ. ಅದರ ನಂತರ ಮುಂದಿನ ಪ್ರೊಸೆಸ್ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಗೆ ಈ ಥರದ್ದೆಲ್ಲ ಸಿಂಗಲ್ ಕಲರ್ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ ಯಾವ ಥರ ಅಂದರೆ ಇಲ್ಲಿ ಇವಾಗ 4 ಬಲ್ಪ್ ಇದೆ, ಹಾಗೆ ಇಲ್ಲಿ 5 6 ಬಲ್ಪ್ ಇದೆ. ನಂತರ ನಾವು ಇದನ್ನು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಂಡಿರುವಂಥ ಬೆಲ್ಟನ್ನು ನಾವಿಲ್ಲಿ ಶೋಲ್ಡರ್ ಮಾಡಬೇಕಾಗತ್ತೆ. ನಾವಿಲ್ಲಿ ಶೋಲ್ಡರ್ ಮಾಡಿ ಸ್ಲೀವ್ ಹಾಕಿದ್ದೀವಿ, ಅದನ್ನು ನೀವು ಕೂಡ ನೋಡ್ಬೋದು. ಪ್ರತಿಯೊಂದು ಬಲ್ಬಿಗೂ ನಾವು ಸ್ಲೀವ್ ಹಾಕಿದ್ದೀವಿ. ಹಾಗೆ ನೀವು ಇಲ್ಲಿ ಮೇಲ್ ಕೂಡ ಸ್ಲೀವ್ ನೋಡ್ಬೋದು. ಜಸ್ಟ್ ಹೀಟ್ ಅದಕ್ಕೆ ನಾವು ತಾಕ್ಸ್ಬಿಟ್ರೆ ಹಾಗೆ ಮೆಲ್ಟ್ ಹಾಕೊಳ್ಬಿಡುತ್ತೆ ಅದು. ನಾವು ಈ ಪ್ರತಿ ಬಲ್ಪಿಗೆ ನಾವು ಕ್ಯಾಪ್ಗಳನ್ನು ಹಾಕೊಂಡು ಟ್ಯಾಗ್ ಅಂತ ಹೊಡಿತಾ ಇದ್ದೀವಿ. ಅದನ್ನು ನೀವು ನೋಡ್ಬೋದು. ಈ ಥರ ಎಲ್ಲ ಟ್ಯಾಗ್ ಹೊಡೆದಾದ ನಂತರ ನಾವು ಪ್ರತಿ ಟ್ಯಾಗನ್ನು ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಜಾಸ್ತಿ ಹೀಗೆ ಇಟ್ಬಿಟ್ರೆ ನಮಗೆ ಫೋಲ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ.